ವಿಶೇಷ ಚೇತನ ವೃದ್ಧೆಯೊಬ್ಬರು ಈ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಲಿಕ್ಕೆ ಕಳೆದ 6 ತಿಂಗಳಿನಿಂದ ಸರ್ಕಾರಿ ಕಚೇರಿಗೆ ಅಲಿತಾ ಇದ್ರು. ಆದರೂ ಕೂಡ ಅವ್ರ ಕೆಲಸ ಆಗ್ತಾ ಇರಲಿಲ್ಲ. ಇದನ್ನು ಮನಗಂಡಂತಹ ಪಬ್ಲಿಕ್ ಟಿವಿ ಅವರ ನೆರವಿಗೆ ನಿಂತಿದೆ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಜ್ಜಿ ಅಲೆದಾಟ. ಕಾಲಿಲ್ಲದ ವೃದ್ಧಿಯ ಕಣ್ಣೀರು ಒರೆಸದ ಪಬ್ಲಿಕ್ ಟಿವಿ. ಫಟಾಫಟ್ ರೆಡಿ ಆಯ್ತು ರೇಷನ್ ಕಾರ್ಡ್. ಅಜ್ಜಿ ಖುಷ್. ಈ ದೃಶ್ಯ ನೋಡಿ. ಹೀಗೆ ಸ್ಟ್ರೇಚರ್ ಹಿಡಿದು ಕುಂಟುತ್ತಾ ಸಾಕ್ತಾ ಇರುವ ವೃದ್ಧೆಯ ಹೆಸರು ಮದೀನಾ. ಬೆಂಗಳೂರಿನ ಬಂಡೆಪಾಳ್ಯ ನಿವಾಸಿ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಂತ ಕಳೆದ 6 ತಿಂಗಳಿಂದ ಕೆಜಿ ರಸ್ತೆಯಲ್ಲಿರುವಂತಹ ಕಂದಾಯ ಭವನದ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ. ಅಧಿಕಾರಿಗಳು ನಾಳೆ ಬನ್ನಿ ನಾಡಿದ್ ಬನ್ನಿ ಅಂತ ಗದರಿ ಕಳುಹಿಸ್ತಾ ಇದ್ದಾರಂತೆ. ಅಧಿಕಾರಿಗಳ ದೌರ್ಜನ್ಯದ ಬಗ್ಗೆ ಅಜ್ಜಿ ಕಣ್ಣೀರ್ ಹಾಕಿದ್ದಾರೆ. ಇನ್ನು ಕುಟುಂಬದಲ್ಲಿ 4 ಜನ ಸದಸ್ಯರಿದ್ದು ಇಬ್ಬರಿಗೆ ಮಾತ್ರ ಅಕ್ಕಿ ಕೊಡ್ತಾ ಇದ್ದಾರೆ. ಇಬ್ಬರ ಹೆಸರನ್ನ ಕಾರ್ಡ್ನಿಂದ ಕೈ ಬಿಡಲಾಗಿದೆ. ಇಬ್ಬರಿಗೆ ಬರೀ 6 ಕೆಜಿ ಅಕ್ಕಿ ಬರ್ತಾ ಇದೆ. ಅಕ್ಕಿ ಕೊಡ್ಸಿ, ನನಗೆ ಕಾಲು ಸರಿಯಿಲ್ಲ, ಓಡಾಡೋದಿಕ್ ಆಗೋದಿಲ್ಲ, ದಯಮಾಡಿ ರೇಷನ್ ಕಾರ್ಡ್ ಕೊಡಿ ಅಂತ ಅಂಗಲಾಚಿದ್ದಾರೆ. ರೇಷನ್ ಕೊಡ್ತಾ ಇಲ್ಲ ಸರ್ ಡಿಪೋದಲ್ಲಿ. ಅವರನ್ನು ಬರ್ಕೊಡಲ್ಲ, ಇವರು ನನಗೆ ರೇಷನ್ ಅಲ್ಲಿ ಡಿಪೋದಲ್ಲಿ ಕೊಡ್ತಾ ಇಲ್ಲ ಸರ್. ನಾವು ಎಷ್ಟೊತ್ತಿ ನಾವು ಬರಬೇಕು ಹೋಗ್ಬೇಕು ಸರ್. ತುಂಬ ಕಷ್ಟ ಕೊಡ್ತಾ ಇದ್ದಾರೆ ನನಗೆ. ನಾನು ಏನು ಹೇಳಲಿ ಸರ್, ನಾನು 4 ವರ್ಷ ಆಯಿತು ನಾನು ಬಿದ್ದು. ಊಟ ಇಲ್ಲ ಅಂದರೆ ಏನು ಜೀವನ ನೋಡಿ. ಡಿಪೋ ರೇಷನ್ ಕೊಡ್ತಾ ಇಲ್ಲ ಅಂದರೆ ನಾವು ಏನು ಮಾಡೋದು ಸರ್? ಇಬ್ಬರದೇ ಕೊಡ್ತಾ ಇರೋದು ಸರ್. 6 ಅಜ್ಜಿ ಕೊಡ್ತಾರೆ ಸರ್. 6 ಕೆಜಿ ತಿಂಗಳವರೆಗೂ ಆಯ್ತದ. ಇನ್ನು 6 ತಿಂಗಳಿಂದ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡ್ಕೊಡದೇ ಇರೋದ್ರ ಬಗ್ಗೆ ಪಬ್ಲಿಕ್ ಟಿವಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಈ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಸ್ಥಳದಲ್ಲೇ ಅಜ್ಜಿಯ ಸಮಸ್ಯೆಗೆ ಸ್ಪಂದಿಸುತ್ತಾರೆ. ಅಜ್ಜಿದೋದು ಇವಾಗ ಒಂದು ಕಾರ್ಡಲ್ಲಿ ಬರೀ ಇಬ್ಬರದೇ ನೇಮ್ ಇರೋದು. ಅವ್ರಿಬ್ಬರ ನೇಮ್ ಅವ್ರ ಮಕ್ಕಳದು ಮತ್ತು ಸೊಸೆದು ಆ್ಯಡ್ ಆಗಿಲ್ವಂತೆ. ಅದು ಆ್ಯಡ್ ಆಗಿರೋದು ಇನ್ನೂ ಬಿಟ್ಟಿಲ್ಲ. ಬಿಟ್ಟು ಕೂಡಲೇ ಅದು ಆ್ಯಡ್ ಮಾಡಿ ಜಾಯಿನ್ ಮಾಡಿಕೊಡ್ತೀವಿ. ಟೈಮಿಂಗಿಗೆ ಅವ್ರ ನಂಬರೆಲ್ಲ ತೊಗೊಂಡಿದ್ದೀನಿ. GST ಬಿಟ್ಟಾಗ ಅಟೆಂಡ್ ಮಾಡಿ ಆ ಕನ್ಸರ್ನ್ ಇನ್ನೊಂದು ಪಕ್ಕದ ಅಂಗಡಿಯವ್ರಿಗೂ ಅವ್ರಿಗೂ ಹೇಳಿದ್ದೀನಿ. ಅವ್ರು ಇಮ್ಮಿಡಿಯೇಟ್ ಅಟೆಂಡ್ ಮಾಡಿ ಅವ್ರ ಕಾರ್ಡ್ ಜನರೇಟ್ ಮಾಡಿ. ಸಾರಿ, ಇವತ್ತು ಬಂದಿದ್ದು ನನ್ನ ಹತ್ರ ಫಸ್ಟ್ ಟೈಮು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಇಬ್ಬರಿಗೆ ಬರೋದು ಸದ್ಯಕ್ಕೆ ಇಬ್ಬರು ಬರ್ತಾ ಇದೆ ಕರೆಕ್ಟಾಗಿ. 6 ಕೆಜಿ ಅಕ್ಕಿ, 4 ಕೆಜಿ ರಾಗಿ. ಇಲ್ಲ, GST ಬಿಟ್ಟಡಿ 1 ಡೇಲಿ ನಾನು ಮಾಡಿಸ್ಕೊಡ್ತೀನಿ. ಒಟ್ಟು 4 ಜನಕ್ಕೆ ರೇಷನ್ ಬರೋ ಥರ ಪ್ರೋಸೆಸ್ ಮಾಡ್ತೀವಿ. ಒಟ್ಟಾರೆಯಾಗಿ ವಿಕಲಚೇತನ ವೃತ್ತಿಗೆ ಕೆಲಸ ಮಾಡಿಕೊಡಲು ಸರ್ಕಾರಿ ಅಧಿಕಾರಿಗಳು ಕಳ್ಳಾಟ ಆಡಿದ್ದಾರೆ. ಪಬ್ಲಿಕ್ ಟಿವಿ ಕ್ಯಾಮೆರಾ ಕಂಡ ತಕ್ಷಣ ಕೆಲಸ ಮಾಡಿಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು ಉದಾಹರಣೆಯಾಗಿದೆ. ಇದೇ ತರ ಎಷ್ಟೋ ಪ್ರಕರಣ ಇವೆ. ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ವಹಿಸುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೋಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.